ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಭವಾನಿ ರೇವಣ್ಣ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಆಗಿತ್ತು. ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಿರೀಕ್ಷಣಾ ಜಾಮೀನು. ಈಗ ಬಂಧನದ ಭೀತಿ ಶುರುವಾಗಿದೆ ಭವಾನಿ ರೇವಣ್ಣ ಅವರಿಗೆ. ನಿನ್ನೆ ವಿಶೇಷ ಕೋರ್ಟ್ನಲ್ಲಿ, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅವರ ನಿರೀಕ್ಷಣಾ ಜಾಮೀನು ವಜಾ ಆಯಿತು. ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಭವಾನಿ ರೇವಣ್ಣ ಪರ ವಕೀಲರು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿ ಅಂತ. ಸೋಮವಾರ ಅರ್ಜಿ ವಿಚಾರಣೆಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇವತ್ತು ಸಾಟರ್ಡೆ, ನಾಳೆ ಸಂಡೇ, ಹಾಗಾಗಿ ಸೋಮವಾರ ವಿಚಾರಣೆ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡೇ ಈಗ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗಿದ್ದಾರೆ. ಒಂದು ಕಡೆ SIT ಅಧಿಕಾರಿಗಳು ಕೂಡ ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಹೊಳೆನರಸೀಪುರದಲ್ಲಿ, ಹಾಸನದಲ್ಲಿ ಭವಾನಿ ರೇವಣ್ಣ ಎಲ್ಲಿದ್ದಾರೆ ಅನ್ನೋದನ್ನು ಕೂಡ ಪತ್ತೆಯಾಗಿಲ್ಲ. ಬಂಧನದ ಭೀತಿಯಿಂದ ಬಚಾವಾಗಲಿಕ್ಕೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಭವಾನಿ. ನಿರೀಕ್ಷಣಾ ಜಾಮೀನಿಗೆ ಅವರ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೋಮವಾರ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಏನಾಗ್ಬೋದು ಹೈಕೋರ್ಟ್ನಲ್ಲಿ? ಜನಪ್ರತಿನಿಧಿಗಳ ಕೋರ್ಟ್ನಲ್ಲೇ ಜಾಮೀನು ಮಂಜೂರು ಆಗಿಲ್ಲ. ಹೈಕೋರ್ಟ್ನಲ್ಲಿ ಜಾಮೀನು ಸಿಗ್ಬೋದಾ? ಸಾಧ್ಯತೆಗಳು ಏನು ಬೇಕಾದರೂ ಆಗಬಹುದು. ಈಗ ಅವ್ರ ಮೇಲೆ ಬಂದಿರುವಂಥ ಆರೋಪ ಏನು? ಆ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಿಸಿದ್ದಾರೆ ಅಂಥೇಳಿ ಅವರ ಮಗ ಕೊಟ್ಟಂಥ ದೂರಿನಲ್ಲೂ ಕೂಡ ಭವಾನಿ ಅವರ ಹೆಸರು ಉಲ್ಲೇಖ ಆಗಿತ್ತು. ಕೆಲವೊಂದಿಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳು ಸಿಕ್ಕಿದ್ದಾವೆ. SIT ಹತ್ರ ಅದಿದೆ. ಹಾಗಾಗಿನೇ ಅವರಿಗೆ ಜಾಮೀನು ಮಂಜೂರು ಮಾಡಿಲ್ಲ. ಇವರು ಬೆದರಿಕೆಯನ್ನು ಹಾಕಿದ್ದಾರೆ, ಹೆದರಿಸಿದ್ದಾರೆ ಅಂಥೇಳಿ ಆಡಿಯೋದಲ್ಲಿ ಅದು ರೆಕಾರ್ಡ್ ಆಗಿದೆ ಅಂಥೇಳಿ SIT ಪರ ವಕೀಲರ ಒಂದು ವಾದ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಹೇಳ್ತಾರೆ. ಸಂತೋಷ್ ಪಟೇಲ್, ಈಗ ಭವಾನಿ ರೇವಣ್ಣಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ. ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಜಾಮೀನು ಸಿಗುವಂತಹ ಸಾಧ್ಯತೆಗಳು ಎಷ್ಟಿದೆ ಅಂತ? ಪ್ರಭು, ಏನು ಈಗಾಗಲೇ ಈ ಮೊದಲು ನಿರೀಕ್ಷಣಾ ಜಾಮೀನ್ಗೆ ಹಾಕೊಂಡಿದ್ರು. ಅದು ಕೂಡ ಅರ್ಜಿ ವಿಚಾರಣೆ ನಡೀತು. ಅರ್ಜಿ ವಿಚಾರಣೆಯಾಗಿ ನಿನ್ನೆ ವಜಾ ಆಗಿರುವಂತದ್ದು. ವಜಾ ಆಗಿರುವ ಬೆನ್ನಲ್ಲೇ ಏನು ಈಗಾಗಲೇ ಭವಾನಿ ರೇವಣ್ಣಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಇವತ್ತು 11 ಗಂಟೆಗೆ ನಾವು ನಿಮ್ಮ ಮನೆಗೆ ಬರ್ತಾ ಇದ್ವಿ, ಅಲ್ಲಿ ವಿಚಾರಣೆಯನ್ನ ಮಾಡಬೇಕು ಅಂತೇಳಿ, ನೀವು ಆ ಮನೆಯಲ್ಲೇ ಇರಬೇಕು ಅಂತೇಳಿ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಅವರು ಅಲ್ಲೂ ಕೂಡ ಇಲ್ಲ. ಯಾವಾಗ ಇತ್ತ ಜಾಮೀನು ಅರ್ಜಿ ವಜಾ ಆಯ್ತು, ತಕ್ಷಣ ಅವ್ರಿಗೆ ಬಂಧನದ ಭೀತಿ ಇತ್ತು. ವಾದ ಮಾಡುವಂತ ಸಂದರ್ಭದಲ್ಲೂ ಕೂಡ ಅವರ ವಕೀಲರು ಹೇಳಿದ್ರು ಬಂಧನ ಮಾಡುವಂತ ಸಾಧ್ಯತೆ ಇದೆ, ಹೀಗಾಗಿ ನಿರೀಕ್ಷಣಾ ಜಾಮೀನು ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಟ್ಟಿದ್ರು. ಆದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ನಿನ್ನೆ ವಜಾ ಆಗೋಯ್ತು. ಈ ಕಾರಣಕ್ಕೆ ಇವತ್ತು ಅಪ್ಪರ್ ಕೋರ್ಟ್ ಅಲ್ಲಿ ಏನಂದ್ರೆ, ನಮಗೆ ಕೆಳ ನ್ಯಾಯಾಲಯದಲ್ಲಿ ಯಾವಾದ್ರೂ ಅರ್ಜಿನ ಈ ರೀತಿಯ ರಿಜೆಕ್ಟ್ ಆದಂತ ಸಂದರ್ಭದಲ್ಲಿ ಮೇಲ್ಮನವಿಯನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಅಪ್ಪರ್ ಕೋರ್ಟ್ಗೆ ಹೋಗ್ತಾರೆ. ಅಪ್ಪರ್ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗಿರುವಂತದ್ದು. ಇವತ್ತು ಹೈಕೋರ್ಟ್ ನಲ್ಲಿ ಅವರು ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ನಿರೀಕ್ಷಣಾ ಜಾಮೀನು ಕೋರಿ ಈ ಪ್ರಕರಣದಲ್ಲಿ ಇರುವಂತದ್ದು ಏನು, ನಮಗೂ ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ಯಾವುದೇ ರೀತಿಯಲ್ಲಿ ಇನ್ವಾಲ್ವ್ ಆಗಿಲ್ಲ, ಕಿಡ್ನಾಪ್ ಪ್ರಕರಣಕ್ಕೂ ನಮಗೆ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಇದು ರಾಜಕೀಯ ದುರುದ್ದೇಶವನ್ನ ಇಟ್ಕೊಂಡು ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಹೀಗಾಗಿ ಜಾಮೀನು ಅರ್ಜಿ ಬೇಕು ಅಂತೇಳಿ ಇವತ್ತು ಏನು ಅರ್ಜಿಯ ಸಲ್ಲಿಕೆಯನ್ನ ಮಾಡಿದೆ. ಅರ್ಜಿ ಇವತ್ತು ಅಡ್ಮಿಟ್ ಆಗುತ್ತೆ. ಅದನ್ನ ಸೋಮವಾರ ಅರ್ಜಿಯ ವಿಚಾರಣೆಗೆ ಬರುವಂತ ಸಾಧ್ಯತೆ ಇರುವಂತದ್ದು. ಸದ್ಯ ಭವಾನಿ ರೇವಣ್ಣ ಕೂಡ ಅಜ್ಞಾತ ಸ್ಥಳದಲ್ಲಿ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಪ್ರಭು, ಸಂತೋಷ್, ಈಗ SIT ಅವ್ರ ಹತ್ರ ಕೆಲವೊಂದಿಷ್ಟು ಆಡಿಯೋ ಕ್ಲಿಪ್ಪಿಂಗ್ಗಳಿದ್ದಾವೆ. ಇವರೇ ಮಾತನಾಡಿದ್ದಾರೆ ಎನ್ನಲಾದಂಥ ಕೆಲವೊಂದಿಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಹಾಗಾಗಿನೇ ಕಾನೂನಾತ್ಮಕವಾಗಿ ಸಂಕಷ್ಟಗಳು ಜಾಸ್ತಿ ಆಗ್ತಾ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಹೌದಾ ಅಂತ? ಖಂಡಿತವಾಗಿ ಪ್ರಭು. ಏನಂತ ಹೇಳಿದ್ರೆ, ಈಗಾಗಲೇ ಮೊನ್ನೆ ಇನ್ನು ಕೆಳ ನ್ಯಾಯಾಲಯದಲ್ಲಿ ಇವರೇನು ಜಾಮೀನು ಅರ್ಜಿಯನ್ನ ಹಾಕೊಂಡಿದ್ರು. ಈ ಸಂದರ್ಭದಲ್ಲಿ ಜಾಮೀನು ಅರ್ಜಿಯನ್ನ ಪಡೆಯುವಂತ ಸಂದರ್ಭದಲ್ಲಿ ವಾದ ವಿವಾದಗಳು ನಡೀತಾ, ಆರ್ಗ್ಯುಮೆಂಟ್ ನಡೆಯುವಾಗ ಇವರ ಪರ ವಕೀಲರು ಯಾವುದೇ ರೀತಿಯಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇಲ್ಲ, ವಿನಾಕಾರಣ ಇವ್ರನ್ನ ಸೇರಿಸಲಾಗ್ತಿದೆ, ರಾಜಕೀಯ ದುರುದ್ದೇಶ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡ್ಲಿಕ್ಕೆ ಮುಂದಾದ್ರು. ಸಂದರ್ಭದಲ್ಲಿ SIT ಪರ ವಕೀಲರು ಕೂಡ ಅಲ್ಲೇ ಇದ್ರೆ SVP ಅವರು ಹೇಳಿದ್ರು, ಈ ಪ್ರಕರಣದ ಇವ್ರದ ಇನ್ವಾಲ್ವ್ಮೆಂಟ್ ಇದೆ, ಇವರ ಸಂಬಂಧಿ ಈಗಾಗಲೇ ಸತೀಶ್ ಬಾಬನ ಬಂಧನ ಆಗಿರುವಂತದ್ದು. ಸೊ ಈ ಆತನ ಜೊತೆ ಇವ್ರು ಮಾತನಾಡಿರುವಂತ ಆಡಿಯೋಗಳಿದೆ. ಮತ್ತೆ ಮಹಿಳೆಗೆ ಅವರು ವಾರ್ನಿಂಗ್ ಕೊಟ್ಟಿರುವಂತದ್ದು, ಅವ್ರಿಗೆ ಬಟ್ಟೆಯ ವಿಚಾರಗಳಿರ್ಬೋದು, ಇವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ ನಂತರ ಅವ್ರಿಗೆ ಸರಿಯಾದ ರೀತಿಯಾಗಿ ಅವ್ರನ್ನ ನೋಡ್ಕೊಂಡಿಲ್ಲ, ಅವ್ರಿಗೆ ಬೆದರಿಕೆಗಳನ್ನ ಹಾಕಿದ್ದಾರೆ, ಹೀಗೆ ಮಾತನಾಡಿರುವಂತ ಆಡಿಯೋಗಳು ಕೂಡ SITಗೆ ಈಗಾಗಲೇ ಲಭ್ಯವಾಗಿರುವಂತದ್ದು. ಅದನ್ನ ನಾವು ನ್ಯಾಯಾಲಯಕ್ಕೆ ಕೊಡ್ತೀವಿ ಅಂತನೂ ಕೂಡ ಅದರ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಂತ ನ್ಯಾಯಾಲಯ ಅವರ ಅರ್ಜಿಯನ್ನ
ರಿಜೆಕ್ಟ್ ಮಾಡಿತ್ತು. ಹೀಗಾಗಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡ್ಕೊಂಡು ಹೈಕೋರ್ಟ್ಗೆ ಹೋಗಿರುವಂತದ್ದು. ಅಲ್ಲೂ ಕೂಡ ಇವರು ಜಾಮೀನನ್ನ ಕೋರ್ತಾರೆ. ಅಲ್ಲಿ ಸಿಗುತ್ತಾ ಇಲ್ವೋ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಇನ್ನೂ ಅರ್ಜಿ ವಿಚಾರಣೆ ಆಗ್ಬೇಕು. ಇವತ್ತು ಅರ್ಜಿಯನ್ನ ಹಾಕಿರುವಂತದ್ದು. ಇವತ್ತು ಅರ್ಜಿ ಅಡ್ಮಿಟ್ ಆಗುತ್ತೆ. ಮಂಡೇ ಅದರ ಅರ್ಜಿಯ ವಿಚಾರಣೆಗೆ ಬರುವ ಸಾಧ್ಯತೆ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ಮಾಹಿತಿಗಾಗಿ.